ಬದುಕು ಜಟಕ ಬಂಡಿ. ನಾನು ಸುಮ್ಮನೆ ಒಂದು ವಾದಕ್ಕೆ ಕೇಳ್ತಾ ಇದ್ದೀನಿ ಸುಮಂಗಲ. ನೀವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಿ. ನಿಮ್ ಗಂಡನಿಗೆ ನಿಜವಾಗ್ಲೂ ಏನಾಯ್ತು, ಯಾರು ಅವ್ರು ಕೊಲೆ ಮಾಡಿದವರು, ಅವ್ರನ್ನ ಕಾನೂನಿಗೆ ಒಪ್ಪಿಸ್ಬೇಕು, ಇದೆಲ್ಲ ನಾನು ಒಪ್ತೀನಿ. ನಿಮ್ ಹೋರಾಟ ಎಲ್ಲ ಒಪ್ತೀನಿ. ಇದೆಲ್ಲದರ ಕೊನೆಯಲ್ಲಿ ನೀವು ಪಡೆಯೋದೇನು? ಒಂದಷ್ಟು ಸಮಯ ಹಾಳಾಗಿರುತ್ತೆ, ಅದಲ್ಲದೆ ನೀವು ಪಡೆಯೋದೇನು ಅಂತ ನಿಮ್ಗನ್ಸುತ್ತೆ? ಪಡೆಯೋದೇನಿಲ್ಲ ಮೇಡಮ್, ಅವ್ರಿಗೆ ಆದ್ರೂ ಶಿಕ್ಷೆ ಆಗುತ್ತೆ ಅಲ್ವಾ, ಮಕ್ಕಳಿಗೆ ಸ್ವಲ್ಪ ಸಹಾಯ ಆಗುತ್ತೆ. ನಿಮ್ ಗಂಡನ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ? ಹೌದು ಮೇಡಮ್, ಅದು ಸಿಗ್ಬೇಕು. ಮಕ್ಕಳಿಗೆ ಏನಾದ್ರೂ ಆಸರೆ ಆಗಿರ್ಬೇಕು ಮೇಡಮ್. ಅವ್ರು ನೋಡಿದ್ರೆ ನಾನು ಅದು ಓದ್ತೀನಿ ಇದು ಓದ್ತೀನಿ ಅಂತ ಮಕ್ಕಳಿಗೆ ಆಸರೆ ಅನ್ನೋದು ಎರಡನೇ ಪಕ್ಷಮ್ಮ. ಇದು ಕ್ರಿಮಿನಲ್ ಕೇಸ್ ಅಲ್ವಾ. ಯಾರು ಕೊಲೆ ಮಾಡಿರ್ತಾರೋ ಅವರನ್ನ ನ್ಯಾಯಕ್ಕೆ ಒಪ್ಪಿಸ್ಬೋದು, ನ್ಯಾಯಾಂಗದಿಂದ ಶಿಕ್ಷೆ ಆಗುತ್ತೆ. ಮಕ್ಕಳಿಗೆ ಆಸರೆ ಅಲ್ಲಿಂದ ಬರಲ್ವಲ್ಲಮ್ಮ. ಅದು ನೀವೇ ಏನ್ ಮಾಡ್ತೀರಾ ಮಾಡಿ ಮೇಡಮ್, ನಿಮ್ಗೆ ಹೇಳ್ಕೊಂಡಿದ್ದೀನಿ ನಾನು. ಇದೆರಡು ಬೇರೆ ಬೇರೆ ವಿಚಾರ, ನೀವ್ ಅರ್ಥ ಮಾಡ್ಕೊಳ್ಳಿ. ನೀವ್ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಮಕ್ಕಳಿಗೆ ಸಹಾಯ ಅನ್ನೋದು ಧನ ಸಹಾಯ. ಧನ ಸಹಾಯ ಅನ್ನೋದು ಸರ್ಕಾರ ಮಾಡಲ್ಲ. ನಿಮ್ ಗಂಡ ಏನಾದ್ರೂ ಸರ್ಕಾರಿ ಕೆಲಸದಲ್ಲಿದ್ದಿದ್ರೆ, ಅವ್ರಿಗೆ ಈ ತರದ್ದೇನಾದ್ರೂ ನಡೆದಿದ್ರೆ ಆಗ ಸರ್ಕಾರ ಆ ದುಡ್ಡನ್ನ ಭರಿಸುತ್ತೆ. ಅಥವಾ ಯಾವ್ದಾದ್ರು ದೊಡ್ಡ ಆಫೀಸ್ನಲ್ಲಿ, ಪ್ರೈವೇಟ್ ಆಫೀಸ್ನಲ್ಲಿ ಕೆಲ್ಸಕ್ಕಿದ್ರೆ ಅವಾಗ ಅಲ್ಲಿಂದ ಕಾಂಪನ್ಸೇಷನ್. ನಿಮ್ ಗಂಡ ಮಾಡ್ತಾ ಇದ್ದಿದ್ದು ಕೂಲಿ ಕೆಲಸ. ಹಾಗಾಗಿ ಈ ಧನ ಸಹಾಯ ನೀವೇನ್ ಅನ್ಕೋತಾ ಇದ್ದೀರಿ, ಓದಿಗೆ ಬೇಕು ಈ ತರದ್ದೆಲ್ಲ ಅನ್ಕೋತಾ ಇದ್ದೀರಲ್ಲ, ಈ ತರದ್ದೆಲ್ಲ ನಿಮ್ ಕೇಸ್ನಲ್ಲಿ ಯಾರಾದ್ರೂ ದೊಡ್ಡ ಮನುಷ್ಯರು ದೊಡ್ಡ ಮನಸ್ಸು ಮಾಡಿ ಕೊಡ್ಬೇಕಾಗಿರೋಂಥದ್ದು. ಅದಕ್ಕೂ ಕೇಸ್ಗೂ ಸಂಬಂಧ ಇಲ್ಲ. ಈಗ ನಿಮ್ ಗಂಡನ ಕೇಸ್ ಏನಾಯ್ತು ಅಂತ ನಾನ್ ಸ್ವಲ್ಪ ವಿಚಾರಣೆ ಮಾಡಿ ಇಟ್ಟಿದ್ದೀನಿ, ಅದನ್ನ ನಾವು ಕೇಳಿಸ್ಕೊಳ್ಳೋಣ. ಅದಾದ್ಮೇಲೆ ಈ ಹೋರಾಟವನ್ನ ಮುಂದುವರಿಸೋದು ಅಥವಾ ನಮ್ಮ ಜೀವನವನ್ನ ನಾವು ಒಪ್ಕೊಂಡು ಮುಂದೆ ಸಾಗೋದು ನೋಡೋಣ. ಅನಿತಾ, ಇವ್ರು ಯಾರು? ಅಜ್ಜಿನ? ಶಾಂತಮ್ಮ. ನಮಸ್ಕಾರಮ್ಮ. ಇದ್ಯಾರು? ನನ್ನ ತಮ್ಮ. ತಮ್ಮ ಏನವನ ಹೆಸರು? ನಾಗರಾಜ್. ನಾಗರಾಜ್. ನೀವಿಬ್ರೇನಾ ನಿಮ್ಮಲ್ಲಿ? 4 ಜನ. 4 ಜನ. ಇನ್ಯಾರ್ಯಾರಿದ್ದಾರೆ? ನನ್ನ ತಮ್ಮ, ನನ್ನ ತಂಗಿ. ತಮ್ಮ ತಂಗಿ, ನೀವಿಷ್ಟು ಜನ ಇದ್ದೀರಿ. ಅಜ್ಜಿ ಇದ್ದಾರೆ. ಏನ್ ಓದ್ತಾ ಇದ್ದೀಯಮ್ಮ ಅನಿತಾ? 10th ಕ್ಲಾಸ್. 10th ಕ್ಲಾಸ್. ಎಲ್ಲರಿಗಿಂತ ದೊಡ್ಡೋಳು ನೀನೇನಾ? ಇನ್ನಿಬ್ರು ಏನ್ ಓದ್ತಾ ಇದ್ದಾರೆ? ಇನ್ನಿಬ್ರು 6th, ಇನ್ನೊಬ್ನು 2ನೇ ಕ್ಲಾಸ್. 2ನೇ ಕ್ಲಾಸ್. ಏನ್ ನಡೀತು? ನಮ್ಮ ಅಪ್ಪಾಜಿನ ಹೊಡೆದಾಕಿದ್ರು, ನಮ್ಗೆ ಓದೋಕ್ ಆಗ್ತಾ ಇಲ್ಲ. ಯಾರು ಮನೆ ನಡೆಸ್ತಾ ಇರೋದು? ಯಾರು? ನಮ್ಮ ಅಜ್ಜಿ. ತಾಯಿ? ಏನ್ ನಡೀತು ಶಾಂತಮ್ಮ? ಖದ್ರಾದೊಳಗೆ ಇವ್ರ ಅಪ್ಪರ್ನ ಯಾರ ಹೊಡೆದು ಒಳಗೆ ಹಾಕಿದ್ರಿ. ಅದ್ರ ಸಲಾಗಿ ನಾವು ಮಣ್ಣು ಮಾಡಿ ಬಂದ ಮೇಲೆ ಹಿಂಗ್ ಹೊಡೆದಾಕಿದ್ರು ಹಂಗೆ ಹೊಡೆದಾಕಿದ್ರು ಅಂತ ಹೇಳಿದ್ರಿ. ಆಮ್ಯಾಗ ಅದ್ರ ಬಗ್ಗೆ ಕೇಸ್ ಮಾಡಿದ್ರು ನಮ್ಗೆ ಯಾರು ಏನು ಸಹಾಯ ಮಾಡ್ಲಿಲ್ರಿ. ಇವ್ 4 ಮೊಮ್ಮಕ್ಕಳು, ಮಗನು ವರ್ಷದೊಳಗೆ ತೀರ್ಕೊಂಡ್ರಿ. ನನ್ನ ಮಗನು 2 ಅದಾವ. ನಾ 50 ರೂಪಾಯಿ ಕೂಲಿ ಮಾಡ್ಬೇಕು, ಇದ್ರೆ ಊಟ ಮಾಡ್ಬೇಕು, ಇಲ್ಲಿದ್ರೆ ನಾವು ಉಪವಾಸ ಮಲಗಬೇಕು. ಮತ್ತೆ ಇವ್ರು ಓದ್ತೇವ ಅಂತಂದ್ರೆ ನಮ್ಗೆ ಯಾರು ಸಹಾಯ ಮಾಡೋರಿಲ್ರಿ. ತಾಯಿ ಇವ್ರು ನೋಡ್ಕೋತಾ ಇಲ್ವಾ? ತಾಯಿ ಮತ್ತೆ ಆಕಿನೂ ಕೂಲಿಗೆ ಹೋಗ್ತಾಳ್ರಿ. ಇದ್ರೆ ಆಮ್ಯಾಗ ಗಂಡನ ಕೇಸ್ ಅಂತ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತಾಳ. ಈ ಮಕ್ಕಳು 1 ಉಪವಾಸ 2 ಉಪವಾಸ, ಅಲ್ಲಿ ಸಾಲ ಮಾಡೋದು ಇಲ್ಲಿ ಸಾಲ ಮಾಡೋದು, ಇವ್ರ ಸಾಲಿಗೆ ಕಳ್ಸೋದು. 4 ಹೋಗ್ತಾವ್ರಿ ಸಾಲಿಗೆ. ನಮ್ಗೆ ಯಾರು ಆಸರ ಇಲ್ರಿ. ಮುಂದೆ ಏನೋ ನೀವು ಒಂದ್ ಸ್ವಲ್ಪ ಆಸರ ಮಾಡ್ತಾರಂತ ಮಕ್ಕಳು ಕರ್ಕೊಂಡು ಇಲ್ಲಿಗೆ ಬಂದೆ ನೋಡ್ರಿ. ಏನಮ್ಮ ಅನಿತಾ, ನಿಮ್ ತಾಯಿ ಏನಂತಾರಮ್ಮ? ನಮ್ ತಾಯಿನ ಮಾತ್ರ ಗಮನ ಕೊಡೋದು. ಅವ್ರೇನ್ ಸದಾ ಕೇಸ್ ಅಂತ ಓಡಾಡ್ತಾ ಇರ್ತಾರ? ಕೂಲಿಗೆ ಹೋಗ್ತಾಳ್ರಿ. ಹಂಗೇನ್ ಇರ್ತೀರಿ ಕೆಡ್ತಂತಂದ್ರೆ ಹೋಗ್ತಿರ್ತಾಳ. ಹತ್ಕೊಂತ ಊಟ ನೀರು ಬಿಟ್ಟು ಮಲಗೊಂಡ್ ಮಾಡ್ತಾಳ. ಮುಂದೆ ನಾ ಬಿದ್ದೋದ ಕಾಲಕ್ಕೆ ಯಾರ ಗತಿ ಅದಾರ್ರಿ? ಅದಾರ ಅವ್ರ ದೊಡ್ಡಪ್ಪರು. ಇವತ್ತಿಗಾದ್ರು ತಮ್ಮ ಸತ್ತ ಅಂತ ಯಾರು ಮಾತಾಡ್ಸಕ್ ಮಕ್ಳು ಮುಖ ನೋಡಕ್ ಬಂದಿಲ್ರಿ ಅವ್ರು. ಈಗ ಅಜ್ಜಿ ನಾನ್ ಇಲ್ದೇ ಇದ್ರೆ ಈ ಮಕ್ಳಿಗೆ ಯಾರ ಆಸರೆ ಅಂತಾರೆ. ನಿಮ್ ತಾಯಿ ಯಾಕೆ ಆಸರೆ ಅಂತ ನಿಮ್ ಅಜ್ಜಿ ಹೇಳ್ತಾ ಇಲ್ಲ. ಏನ್ ಮಾಡ್ತಾರೆ ನಿಮ್ ತಾಯಿ? ನಮ್ ತಾಯಿನೂ ಕೆಲ್ಸಕ್ಕೆ ಹೋಗ್ತಾರೆ. ಈ ಕೇಸಿನ ಬಗ್ಗೆ ಎಲ್ಲ ಓಡಾಡೋದು, ಅರ್ಜಿ ಬರೆಯೋದು ಹಂಗೆ ಮಾಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಟೆನ್ಷನ್ ಬಾಳ ತಗೊಂತಾರೆ. ಬಾಳ ಹೊತ್ತು ನಮ್ ಜೊತೆಲಿ ಇರಲ್ಲ. ಎಲ್ಲಿ ಹೋಗ್ತಾರೆ ನಿಮ್ ಜೊತೆಲಿ ಇಲ್ದೆ? ಇದೇ ಕೇಸಿನ ಬಗ್ಗೆ ಟೆನ್ಷನ್ ತಗೊಂಡು ಅಳ್ತಾಕೊಂಡಿರ್ತಾರೆ. ಹೀಗಾಗಿ ನಮ್ಮ ಅಂಜೋದೆ. ಏನಾಗ್ಬೇಕಂತೆ ನಿಮ್ ತಾಯಿಗೆ? ಈ ಕೇಸ್ ಏನಾಯ್ತು ಅಂತ ಗೊತ್ತಾಗಬೇಕು. ಬದುಕು ಜಟಕ